ಹಲೋ ಎಲ್ರಿಗೂ, ಇವತ್ತಿನ ವಿಶೇಷತೆಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಚಂದಗೌಡ. ಇವತ್ತಿನ ವಿಷಯ ಏನಂತ ಅಂದರೆ, ಬೆಳಗ್ಗೆ ಎದ್ದು ನಾನು ಕಾಫಿ ಕುಡಿದೆ. ಆದರೆ ಇವತ್ತು ಪಿ ಜಿ ಕಾಫಿ ಕುಡಿಲಿಲ್ಲ, ಹೊರಗಡೆ ಹೋಗಿ ಕಾಫಿ ಕುಡ್ಕೊಂಬಂದೆ. ಮತ್ತು ಪಿ ಜಿಗೆ ಬಂದು ನೋಡಿದ್ರೆ ನನಗೂ ಇಷ್ಟ ಇಲ್ಲದೆ ಇರೋಂಥ ತಿಂಡಿ ಮಾಡಿದರು, ಚಿತ್ರಾನ್ನ ಮಾಡಿದರು. ಇಷ್ಟ ಇಲ್ಲ ಅಂದರೆ ತಿನ್ಕೊಂಡು ಮತ್ತೆ ಬೊಟ್ಟಿಗೋಗಿ ಟೈಮ್ ಆಗಿತ್ತು ಅಂತ ಹೇಳಿ ಬೇಗ ರೆಡಿ ಆದೆ. ಇವತ್ತು ಬೊಟ್ಟಿಗೋಗೆ ಪಿ ಜಿಲೇ 11 ಗಂಟೆ ಹೋಗಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಬೇಗ ರೆಡಿಯಾಗಿ ನೆಕ್ಸ್ಟ್ ರೂಮ್ನು ಲಾಕ್ ಮಾಡ್ಕೊಂಡು ಕೆಳಗಡೆ ಆಂಟಿಗೆ ಕೀ ಕೊಟ್ಬಿಟ್ಟು ನಾನು ಪಿ ಜಿಯಿಂದ ಹೊರಟೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಮೆಟೀರಿಯಲ್ಸ್ ಬೇಕು ಅಂತ. ಡೈರೆಕ್ಟ್ ನಾನು ಮೆಟೀರಿಯಲ್ ಶಾಪ್ಗೆ ಹೋಗಿದ್ದು, ಮೆಟೀರಿಯಲ್ಸ್ ತೊಗೊಂಡು ಮತ್ತೆ ಆಟೋ ಹತ್ತಿ ನಾನು ಬೊಟಿಗಂತೂ ಹೋದೆ. ಬೊಟಿಗೆ ಹೋಗಿದ ತಕ್ಷಣ ನಾನು ನನ್ನ ಕೆಲಸನ ಶುರು ಮಾಡಿಕೊಂಡು ಮತ್ತೆ ಕೆಲಸ ಮಾಡ್ತಾ 2 ಗಂಟೆ ಆಯಿತು. 2 ಗಂಟೆ ಆಗಿದ ತಕ್ಷಣ ನಾವು ನಮ್ಮ ಬಾಕ್ಸ್ ಓಪನ್ ಮಾಡ್ಕೊಂಡು ಬಾಕ್ಸಲ್ಲಿರೋದನ್ನು ಖಾಲಿ ಮಾಡಿಕೊಂಡು ಮತ್ತೆ 3 ಗಂಟೆವರೆಗೂ ರೆಸ್ಟ್ ಮಾಡಿ 3 ಗಂಟೆ ಆದಮೇಲೆ ಮತ್ತೆ ನಮ್ಮ ವರ್ಕ್ನ ಶುರು ಮಾಡ್ಕೊಂಡ್ವಿ. ಆದರೆ ನಾಳೆ ಇಂಟರ್ನಲ್ಸ್ ಇರೋದ್ರಿಂದ ನಾನು PPT ಮತ್ತು ರಿಪೋರ್ಟ್ನ ಇಂಟರ್ನಲ್ಸ್ಗೆ ಅಂತೇಳಿ ಪ್ರಿಪೇರ್ ಮಾಡ್ತಿದ್ದೆ. ಹಾಗೆ ಮಾಡ್ತಾ ಕಸ್ಟಮರ್ಸ್ ಕೂಡ ಜಾಸ್ತಿ ಆದರು. ಆಯಿತು ಅಂದ್ಬಿಟ್ಟು ನಾನು ಕಸ್ಟಮರ್ಸ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದೆ. ಆಮೇಲೆ ಒಂದು ಪುಟಾಣಿ ಕಸ್ಟಮರ್ ಬಂತು. ಸರಿ ಅಂತೇಳಿ ಆ ಪುಟಾಣಿ ಕಸ್ಟಮರ್ಗೂ ಟ್ರಯಲ್ ಮಾಡಿಸಿ, ಸೊ ಆ ಪುಟಾಣಿ ಕಸ್ಟಮರ್ಸ್ನು ಕಳಿಸಿ ಮತ್ತು ನಮ್ಮ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆದರೆ ವರ್ಕ್ ಏನೋ ಜಾಸ್ತಿ ಇತ್ತು. ಆದರೆ ಇಲ್ಲಿ ನಮ್ಮ ಜೊತೆ ಇರೋ ಇಬ್ಬರು ಫ್ರೆಂಡ್ಸ್ಗಳು ಏನು ಮಾಡ್ತಿದ್ರು ಅಂದರೆ, ಕೆಲಸ ಇಲ್ಲದಿರೋರ ಥರ ಬೇರೆ ಕೆಲಸ ಮಾಡ್ಕೊ ಕೂತಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು 8 ಗಂಟೆ ಆಯಿತು. ಅಷ್ಟರಲ್ಲಿ 8 ಗಂಟೆ ಆಗಿದ ತಕ್ಷಣ ನಾನು ಸ್ವಲ್ಪ ಬೇಗ ಹೊರಟೆ. ಸೊ ಆಟೋ ಮಾಡ್ಕೊಂಡು ಪಿ ಜಿಗೆ ಹೋದೆ. ಪಿ ಜಿಯಿಂದ ಮತ್ತೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತೇಳಿ ಫ್ರೆಂಡ್ಸ್ ಎಲ್ಲ ಹೊರಗಡೆ ಬಂದ್ವಿ. ಮತ್ತೆ ರಿಟರ್ನ್ ಹೋಗ್ಬಿಟ್ಟು ಮಲ್ಕೊಳ್ಳೋದ ಅಂತ ಹೇಳಿದ್ರೆ ಇಲ್ಲೊಬ್ಳು ಮಲ್ಕೊಳ್ಳೋಕ್ಕೆ ಬಿಡ್ತಿರ್ಲಿಲ್ಲ.